ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮಾಧವನ ಮನೆಗೆ ಜನಾರ್ದನ್ ಎಂಟ್ರಿ ಇನ್ನೇನು ಹಂಗಾಮ ಆಗುತ್ತೋ. ತುಳಸಿ ಹಾಗೂ ಮಾಧವ ಒಬ್ಬರನ್ನೊಬ್ಬರು ಬಹಳ ಇಷ್ಟಪಡುತ್ತಾರೆ. ಹಾಗೆ ಒಬ್ಬರೊಬ್ಬರನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇತ್ತ ಮಹೇಶ ಶಾರ್ವರಿಯನ್ನು ಕರೆದುಕೊಂಡು ಎಲ್ಲರ ಮುಂದೆ ಬರುತ್ತಾನೆ. ಮನೆ ಮಂದಿ ದೇವರ ಪೂಜೆಗೆ ಬಂದಿರಬಹುದು ಎಂದುಕೊಳ್ಳುತ್ತಾರೆ. ಆದರೆ ಅಲ್ಲೇ ಇರುವುದು ಟ್ವಿಸ್ಟ್. ಮಹೇಶ ತನ್ನ ಪತ್ನಿ ಶಾರ್ವರಿಗೆ ನಿಜ ಹೇಳುವಂತೆ ಆಗಾಗ ಒತ್ತಡ ಹಾಕುತ್ತಿರುತ್ತಾನೆ. ಮಹೇಶನಿಗೆ ಶಾರ್ವರಿ ನಿಜವಾದ ಬಣ್ಣ ಗೊತ್ತಾಗಿ ಹೋಗಿದೆ. ಆದರೆ ಅದನ್ನು ಮನೆಯವರಿಗೆ ತಿಳಿಸಬೇಕು, ಇಲ್ಲವಾದರೆ ಬಹಳ ಕಷ್ಟ ಆಗುತ್ತದೆ. ಮುಂದೆ ಆಗುವ ಅನಾಹುತಕ್ಕೆ ನನ್ನ ಹೆಂಡತಿ ಕಾರಣ ಆಗಿಬಿಡುತ್ತಾಳೆ ಎನ್ನುವುದು ಮಹೇಶನ ಗಮನಕ್ಕೆ ಬಂದಿರುತ್ತೆ. ಈ ಕಾರಣಕ್ಕಾಗಿ ಆಕೆಗೆ ಬಹಳಷ್ಟು ಕೋಪ ಬಂದಿದೆ. ಆದರೆ ಮಹೇಶನ ಮುಂದೆ ಕೋಪ ತೋರಿಸಿಕೊಂಡರೆ ಏನು ವರ್ಕೌಟ್ ಆಗುವುದಿಲ್ಲ ಎನ್ನುವುದು ವಿಚಾರ ಶಾರ್ವರಿಗೆ ತಿಳಿದಿದೆ. ಮಹೇಶನ ಮಾತಿಗೆ ಆಯಿತು, ನಾನು ಮನೆಯವರ ಮುಂದೆ ನಿಜ ಒಪ್ಪಿಕೊಳ್ಳುತ್ತೇನೆ ಎಂದು ಮನದ ಮಾತನ್ನು ಹೇಳಿರುತ್ತಾಳೆ. ಇನ್ನೇನು ಎಲ್ಲರೂ ಹೊರಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಮಾಧವನನ್ನು ಶಾರ್ವರಿ ಕರೆಯುತ್ತಾಳೆ. ಬಾಬಾ, ನಿಮ್ಮ ಜೊತೆ ಮಾತನಾಡಬೇಕಿತ್ತು, ಹಾಗೆಯೇ ನಿಮಗೆ ಎಲ್ಲ ವಿಚಾರ ಹೇಳಬೇಕಾಗಿತ್ತು ಎಂದು ಮಾಧವ. ಏನದು ಶಾರ್ವರಿ, ನನ್ನ ಬಳಿ ಏನು ಮಾತಾಡಬೇಕಿತ್ತು ಎಂದಾಗ ಶಾರ್ವರಿಗೆ ತಲೆ ಕೆಟ್ಟು ಹೋಗುತ್ತದೆ. ಇದೇ ವೇಳೆ ಮಾಧವನ ಮನೆಗೆ ಜನಾರ್ದನ್ ಬರುತ್ತಾನೆ. ಅದು ಅಳಿಯ ಮಗನ ಜೊತೆ. ಜನಾರ್ದನ್ ನೋಡಿದ ಮಹೇಶ ಕೊಂಚ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಮಹೇಶನ ಮಾತಿಗೆ ಕೋಪಗೊಂಡ ಜನಾರ್ದನ್, ಏನೋ ನಿಂದು ಮಾವಯ್ಯ ಇದ್ದಾರೆ ಎಂದು ಫುಲ್ ಸೈಲೆಂಟ್ ಆಗಿದ್ದೆ ಬಿಡು, ನಿನ್ನ ಮಾವಯ್ಯನಿಗೆ ಜ್ಯೂಸ್ ಮಾಡಿ ಕೊಡಲು ಹೇಳುತ್ತೇನೆ, ಕುಡಿದುಕೊಂಡು ಹೋಗಲಿ, ನಾನು ನಿನ್ನ ಬಳಿ ಮಾತನಾಡಬೇಕಿತ್ತು ಎಂದು ಹೇಳುತ್ತಾರೆ. ಅಭಿಯನ್ನು ಜನಾರ್ದನ್ ಮುಂದೆಯಿಂದ ಕರೆದುಕೊಂಡು ಹೋಗಿರುತ್ತಾನೆ ಮಹೇಶ. ಇತ್ತ ದೀಪಿಕಾಗೆ ಒಂದು ಚೂರು ಸರಿ ಎನಿಸುವುದೂ ಇಲ್ಲ. ದೀಪಿಕಾ ಬಳಿ ಜನಾರ್ದನ್ ಈಗ ಮಹೇಶನಿಗೆ ಹಳೆಯ ನೆನಪು ಯಾವುದೋ ಬಂತು, ಏನಾದರೂ ಉಲ್ಟಾ ಮಾತಾಡುತ್ತಾನೆ ಇರುತ್ತಾನೆ ಎಂದು ಹೇಳುತ್ತಾರೆ. ಅಪ್ಪನ ಮುಂದೆ ದೀಪಿಕಾ ಕಣ್ಣೀರು. ಅಷ್ಟರಲ್ಲಿ ಅಲ್ಲಿಗೆ ಬಂದು ಜ್ಯೂಸ್ ಹಿಡಿದುಕೊಂಡು ಪೂರ್ಣಿಮಾ ಬರುತ್ತಾಳೆ. ಪೂರ್ಣಿಮಾಳನ್ನು ನೋಡಿದ ದೀಪಿಕಾಗೆ ಮತ್ತಷ್ಟು ಸಿಟ್ಟು ಬರುತ್ತದೆ. ಇದೆಲ್ಲವೂ ಪೂರ್ಣಿಮಾಳಿಂದಾಗಿ ಆಗುತ್ತಿರುವುದು ಎಂದು ತಂದೆಯ ಬಳಿ ಪೂರ್ಣಿಮಾ ಎದುರಲ್ಲೇ ಕಂಪ್ಲೇಂಟ್ ಮಾಡುತ್ತಾಳೆ. ಈ ಮನೆಯಲ್ಲಿ ಅನಾಥೆ ಎಂದು ಎಲ್ಲರಿಗೂ ತಿಳಿದಿದೆ. ಅದೇ ಎಲ್ಲರ ಮನಸ್ಸಲ್ಲೂ ಕೂತಿದೆ. ಎಲ್ಲರೂ ಸಿಂಪತಿ ಗಿಟ್ಟಿಸಿಕೊಂಡು ಈಕೆ ಬಹಳ ಮೆರೆಯುತ್ತಿದ್ದಾಳೆ. ನನಗೆ ಈ ಮನೆಯಲ್ಲಿ ಕಿಮ್ಮತ್ತಿನ ಬೆಲೆ ಇಲ್ಲ, ಆದರೆ ಆಕೆಗೆ ಮರ್ಯಾದೆ ಜಾಸ್ತಿ ಎಂದೆಲ್ಲ ಇಲ್ಲ ಸಲ್ಲದನ್ನು ಹೇಳಿ ದೀಪಿಕಾಗೆ ಅಳು ಬರುತ್ತದೆ. ಅಪ್ಪನ ಬಳಿ ಪೂರ್ಣಿಮಾ ಬಗ್ಗೆ ದೂರು. ಅಪ್ಪ, ನನಗೆ ಮನೆಯಲ್ಲಿ ಈಕೆಯಿಂದ ಬಹಳ ಕಷ್ಟ ಆಗುತ್ತಿದೆ ಎಂದಾಗ ಪೂರ್ಣಿಮಾ ಜೊತೆ ಬಹಳ ಜನಾರ್ದನ್ ನಡೆದುಕೊಳ್ಳುತ್ತಾನೆ. ಜನಾರ್ದನ್ಗೆ ಮಾತಿಗೆ ಪೂರ್ಣಿಮಾ ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡಿದ್ದಾಳೆ. ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಹೇಶನ ಮಾತಿಗೆ ಕೋಪಗೊಂಡ ಜನಾರ್ದನ್, ಏನು ನಿಂದು ಮಾವಯ್ಯ ಇದ್ದಾರೆ ಎಂದು ಫುಲ್ ಸೈಲೆಂಟ್ ಆಗಿದ್ದೀಯಾ, ಬಿಡು, ನಿನ್ನ ಮಾವಯ್ಯನಿಗೆ ಜ್ಯೂಸ್ ಮಾಡಿ ಕೊಡಲು ಹೇಳುತ್ತೇನೆ, ಕುಡಿದು ಹೋಗಲಿ, ನಾನು ನಿನ್ನ ಬಳಿ ಮಾತನಾಡಬೇಕಿತ್ತು ಎಂದು ಹೇಳುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.